ಸರ್, ಈ ಒಂದು ಧರ್ಮ ರಕ್ಷಣಾ ಒಂದು ಸಮಾವೇಶ ಇದ್ರ ಬಗ್ಗೆ ಹೇಳಿ. ಇದು ಬಹುಶಃ ಇಲ್ಲಿ ಬೆಂಗಳೂರಿನಲ್ಲಿ ಹೊಸ್ತಿರ್ಬೋದು, ನಮ್ಮ ಕರಾವಳಿಯಲ್ಲಿ ಇದು ತುಂಬ ಹೊಸ್ತೇನಲ್ಲ. ಆವಾಗ ಈ ರೀತಿಯ ಸಭೆಗಳು ಮಾಡೋದು, ನಮ್ಮ ಧರ್ಮಕ್ಷೇತ್ರಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ನಡೆಯುವ ಅಪಪ್ರಚಾರ ಮತ್ತು ವಿದೇಶಗಳಿಂದ ಬರುವ ಹಣದಿಂದ ಕೆಲವು ಜೀವನ ನಡೆಸುವಂಥ ಕೆಲವು ಹೇಡಿಗಳು ಇಲ್ಲಿದ್ದಾರೆ. ಅವರನ್ನು ವಿರೋಧಿಸಲಿಕ್ಕೆ ತುಂಬ ಒಂದು ತೊಂದರೆ ಆದಾಗ ನಾವೆಲ್ಲ ಒಟ್ಟಾಗುವಂಥದ್ದು ಇದು ಸಾಮಾನ್ಯ. ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಇದು ಬಹುಶಃ ಮೊದಲಿಂದೇ ಇರ್ಬೋದು. ಓಕೆ ಸರ್, ನೀವು ಹೇಳಿ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಲ್ಟಾಗೋಯ್ತು. ಏನೋ ಆತ ಬಂದಿದ್ದ, ಆತ ತಲೆಬುರುಡೆ ತೊಗೊಂಡು ಬಂದಿದ್ದ, ಈಗ ಆತನ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ ಉಲ್ಟಾ ಆಗೋಯ್ತು. ಅದು ಖಂಡಿತವಾಗಿ ನಮಗೆ ಮೊದಲು ಕೂಡ ನಾವು ತುಂಬ ಪ್ರತಿ ವರ್ಷಕ್ಕೆ ಒಂದು ಸಲನೋ ಎರಡು ಸಲನೋ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದವರು. ಆ ಕ್ಷೇತ್ರದಲ್ಲಿ ಒಂದಿನ ಉಳ್ಕೊಂಡು ದೇವರನ್ನು ನೋಡ್ಕೊಂಡು ಬರ್ತಾ ಇದ್ದವರು. ನಮಗೆ ಅದೇನು ಸತ್ಯ ಅಂತ ಅನಿಸಿರಲಿಲ್ಲ. ಆದರೆ ಯಾವುದೋ ಒಂದು ಟೂಲ್ ಕಿಟ್ ಮಾಡಿಕೊಂಡು ಜನರನ್ನು ಒಂದು ಬೇರೆ ದಿಕ್ಕಿಗೆ ಅವರ ಚಿಂತನೆಯನ್ನು ಬದಲಾಯಿಸುವಂಥ ಒಂದು ಪ್ರಯತ್ನ ನಡೀತು. ಅದಕ್ಕೆ ನಾವು ಮೊದಲಿಂದನೂ ವಿರೋಧ ಮಾಡ್ಕೊಂಡು ಬಂದಿದ್ವಿ. ಇವಾಗ ಸತ್ಯ ಹೊರಗೆ ಬಂದಿದೆ. ಅದು ಪೂರ್ತಿ ಮಂಜುನಾಥನ ಮಹಿಮೆ ಅಂತ ನಾವು ತಿಳ್ಕೊಂಡಿದ್ವಿ. ಸರ್, ಇಲ್ಲೇ ರೀ ಮಾತಾಡ್ತೀನಿ. ಸರ್, ಸುಜಾತಾ ಭಟ್ ಅವ್ರು ಬರ್ತಾರೆ, ಸೊ ನನ್ನ ಮಗಳು ಕಾಣೆ ಆಗಿದ್ದಾಳೆ ಎಂದು ಹೇಳ್ತಾರೆ. ಆಗ ಆಲ್ಮೋಸ್ಟ್ ಆಲ್ ಜನ ನಂಬ್ತಾರೆ ಹೌದು ಅಂತ. ಇಲ್ಲ, ಅದು ಸುಳ್ಳು ಅಂತ ಎಲ್ಲ ಜನರಿಗೂ ಗೊತ್ತಿದೆ. ಇಂದಿನ ಪಂಥಿಯವರು ಇದೆಲ್ಲ ಸುಳ್ಳು, ಅವರಿಗೆ ಹಿಂದೆಡೆ ಶಕ್ತಿ ತುಂಬಿ ಕಳಿಸಿದ್ದು ಅಂತ ಎಲ್ಲ ಜನರಿಗೂ ಗೊತ್ತಿತ್ತು. ಅದು ಮೊದಲೇ ಗೊತ್ತಿತ್ತು. ಆದರೆ ಪ್ರೂವ್ ಆಗ್ತಾ ಇದೆಲ್ಲ ಈಗ ಈ ಕ್ಷೇತ್ರಕ್ಕೆ ಯಾವ ಕಳಂಕ ತರೋಕ್ಕೂ ಆಗೋದಿಲ್ಲ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನಗಳು ಬ್ರೈನ್ ವಾಶ್ ಮಾಡೋಕ್ಕೆ ಯಾರೂ ಆಗೋದಿಲ್ಲ. ಆದರೂ ಕಾದು ನೋಡುವಂಥ ಒಂದು ತಡೆ ಇದ್ದಿತ್ತು. ಅದು ಈಗ ಗೊತ್ತಾಗ್ತಾ ಇದೆ ಅಲ್ಲ ಈಗ. ಸೊ ಈ ಒಂದು ಶಕ್ತಿ ಪ್ರದರ್ಶನ ಅಥವಾ ಧರ್ಮ ಸಂರಕ್ಷಣಾ ಬೆಂಗಳೂರಲ್ಲಿ ಯಾಕೆ? ಅದು ಶಕ್ತಿ ಪ್ರದರ್ಶನ ಅಂತಲ್ಲ. ನಾವೀಗ ಪ್ರತಿಯೊಬ್ಬರು ಊರಿಗೆ ಹೋಗಿ ಅಥವಾ ಧರ್ಮಸ್ಥಳಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕಂತಿಲ್ಲ. ಧರ್ಮಸ್ಥಳದ ಜೊತೆ ನಾವಿದ್ದೇವೆ. ಒಂದು ಏನು ಷಡ್ಯಂತ್ರ ನಡೀತಾ ಇದೆ ಅದನ್ನು ವಿರೋಧಿಸುವಲ್ಲಿ ನಾವು ಕೂಡ ಇದ್ದೇವೆ ಅಂತ ನಮ್ಮವ್ರನ್ನೆಲ್ಲ ಇಲ್ಲಿ ಒಂದು ಜೊತೆಗೆ ಸೇರಿಬಿಟ್ಟು, ಇದೇನು ಆಮಂತ್ರಣ ಕೊಟ್ಟು ಕರೆದದ್ದಲ್ಲ. ಇದೊಂದು ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ನೋಡ್ಕೊಂಡು ಬಂದು ಜನ ಆಮಂತ್ರಣ ಕೊಟ್ಟು ಕರೆದಿದ್ದರೆ ಒಂದು ಲಕ್ಷಾಂತರ ಜನ ಸೇರ್ತಾಯಿದ್ರು. ಇರುವ ಸ್ಥಳಾವಕಾಶಕ್ಕೆ ಎಷ್ಟು ಇದು ಮಾಡ್ಬೋದು ಆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಬಿಟ್ಟರೆ ಇಲ್ಲಿ ಆಯೋಜಕರಂತೇನಿಲ್ಲ, ನಾವೇ ಒಟ್ಟಾಗಿದ್ದು. ಕೊನೆಯದಾಗಿ ಹೇಳಿ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಯಿತು. ಸೊ ನೀವು ಭಕ್ತರಾಗಿ ಏನು ಏನಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಯಾವತ್ತಿದ್ರೂ ಸತ್ಯ ಹೊರಗೆ ಬಂದೇ ಬರುತ್ತೆ. ಅದನ್ನು ಕಾಯುವ ಸಹನೆ ಮತ್ತು ತಾಳ್ಮೆ ನಮ್ಮಲ್ಲಿದ್ದರೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.